ಅವರು ಒಬ್ಬರನ್ನೊಬ್ಬರು ಪ್ರೀತಿಸಿ ಇಷ್ಟಪಟ್ಟು ಮದುವೆಯಾದವರು. ಈಕೆ ಕಲಾವಿದೆ, ಮೇಕಪ್ ಆರ್ಟಿಸ್ಟ್, ಆತ ರಿಯಲ್ ಎಸ್ಟೇಟ್ ಉದ್ಯಮಿ. ಆದರೆ ಮದುವೆಯ ಬಳಿಕ ಉದ್ಯಮಿ ಸಾವನ್ನಪ್ಪಿದ್ದಾನೆ. ಇತ್ತ ಆತನ ಸಾವು ಹಲವು ಸಂಶಯಕ್ಕೆ ಎಡೆಮಾಡಿದೆ. ಪ್ರೀತಿಸಿ ಮದುವೆಯಾದ ಒಂದೇ ತಿಂಗಳಲ್ಲೇ ಉದ್ಯಮಿ ಸಾವನ್ನಪ್ಪಿರುವ ಬೆನ್ನಲ್ಲೇ ಮಾವ ಹಾಗೂ ಸೊಸೆಯ ನಡುವೆ ಆರೋಪ ಪ್ರತ್ಯಾರೋಪಗಳು ಶುರುವಾಗಿವೆ. ಹಾಗಾದ್ರೆ ಏನಿದು ಪ್ರಕರಣ ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಹೀಗೆ ರೀಲ್ಸ್ ಮಾಡ್ತಾ ತಮ್ಮ ಅಮೂಲ್ಯ ಖಾಸಗಿ ಕ್ಷಣಗಳನ್ನ ಖುಷಿಯಾಗಿ ಕಳೀತಾ ಇರೋ ಈ ಮುದ್ದಾದ ಜೋಡಿಯ ಹೆಸರು ಸುದೀಪ್ ಶೆಟ್ಟಿ, ಸೌಮ್ಯ ಶೆಟ್ಟಿ. ಯುವಕ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಯಾಡಿ ನಿವಾಸಿಯಾಗಿದ್ರೆ ಈಕೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಬಂಗ್ಲೆಗುಡ್ಡೆ ನಿವಾಸಿ. ಈಕೆ ಮೇಕಪ್ ಆರ್ಟಿಸ್ಟ್ ಹಾಗೂ ನಾಟಕ ತಂಡಗಳಲ್ಲಿ ಕಲಾವಿದೆ. ಈಕೆಯ ಬ್ಯೂಟಿಗೆ ಮಾರಿ ಹೋದ ರಿಯಲ್ ಎಸ್ಟೇಟ್ ಉದ್ಯಮಿ ಸುದೀಪ್ ಶೆಟ್ಟಿ ಕಳೆದ 1 ವರ್ಷದಿಂದ ಸೋಷಿಯಲ್ ಮೀಡಿಯಾ ಮೂಲಕ ಸಂಪರ್ಕಿಸಲು ಪ್ರಯತ್ನ ಮಾಡ್ತಾ ಇದ್ದ. ಕೊನೆಗೂ 1 ವರ್ಷದ ನಂತರ ಈತನ ಮೆಸೇಜ್ಗೆ ರಿಪ್ಲೈ ಮಾಡಿದ್ದೇ ತಡ ಆಕೆಗೆ ಮದುವೆ ಪ್ರಪೋಸಲ್ ಇಟ್ಟಿದ್ದಾನೆ. ಮನೆಯವರನ್ನ ಒಪ್ಪಿಸಿದ್ರೆ ಓಕೆ ಅಂತ ಸೌಮ್ಯ ಹೇಳಿದ್ದೇ ತಡ ಎರಡೂ ಮನೆಯವರನ್ನ ಹೇಗೋ ಒಪ್ಪಿಸಿ ಹೆಣ್ಣು ನೋಡುವ ಶಾಸ್ತ್ರ ಕೂಡ ನಡೆದೇ ಹೋಗಿತ್ತು. ಈ ಖುಷಿಯ ಕ್ಷಣ ನಡೆದು ಕೆಲವು ತಿಂಗಳಾಗಿದ್ದಷ್ಟೇ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ. ನನಗೆ ಅವರಂದರೆ ಲಾಸ್ಟ್ ಫೆಬ್ರಿಂದ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಫೇಸ್ಬುಕ್, ಇನ್ಸ್ಟಾದಲ್ಲಿ. ನಾನು ನೋಡಲ್ಲ 1 ವರ್ಷದ ಹಿಂದಿಂದ. ಬಟ್ ನಾನು ಅದನ್ನು ನೋಡಲಿಲ್ಲ, ಅಂದರೆ ರಿಕ್ವೆಸ್ಟ್ ಇಷ್ಟು ಮೆಸೇಜ್ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ, ಪರಿಚಯ ಇದ್ದರೆ. ಲಾಸ್ಟ್ ಟೈಮ್ ನಾನು ಶೂಟಿಗೆ ಹೋದ ಟೈಮಲ್ಲಿ ಅಲ್ಲಿ ನೆಟ್ವರ್ಕ್ ಇರಲಿಲ್ಲ ಆ ಏರಿಯಾದಲ್ಲಿ. ಸಡನ್ ನೆಟ್ವರ್ಕ್ ಬರೋ ಸಡನ್ ಮೆಸೇಜ್ ಬಂತು ಮೆಸೆಂಜರಲ್ಲಿ. ಸೊ ನಾವು ಚೆಕ್ ಮಾಡುವಾಗ ಮೆಸೇಜ್ ಇತ್ತು. ಸೊ ನಾನು ಹಾಯ್ ಹೇಳಿ ಅಂತ ಮಾತಾಡಿದೆ. ಮಾತಾಡಬೇಕು ನನಗೆ ಸ್ವಲ್ಪ ನಿಮ್ಮ ಹತ್ರ ಅಂತ ಹೇಳಿ. ಸರಿ ಫೈನ್ ಮಾತಾಡಿ ಅಂತ ಹೇಳಿ. ಇಲ್ಲ ಮೀಟಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಏನು ವಿಷಯ ಹೇಳಿ ಅಂತ. ಇಲ್ಲ ಹೀಗೆ ನಾನು ಮದುವೆ ಆಗಬೇಕಂತಿದ್ದೆ, ನಾನು 1 ಇಯರಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಿದ್ದೇನೆ, ನನಗೆ ತುಂಬ ಇಷ್ಟ ಆಗಿದ್ದೀರಿ ನೀವು, ಹಾಗೆ ಅಂತ ಹೇಳಿ. ನಾನು ಫೇಸ್ಬುಕ್ ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಎಂತ ಸಹ ಮಾಡಲಿಕ್ಕೆ ಅದೆಲ್ಲ ಇದೆ ಕನ್ವರ್ಸೇಷನ್, ಎಲ್ಲರೂ ಸಹ ಇಷ್ಟ ಮಾಡ್ತಾರೆ, ಅದೆಲ್ಲ ರೀಸನ್ ಅಲ್ಲ ಅಂತ ಹೇಳಿ. ಇಲ್ಲ ನಾನು ಮತ್ತೆ ಹೇಳಿ ನಂದು ಕೆಲವು ಪಾಸ್ಟ್ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ ಅಂತ ಹೇಳಿ ನಾನು ಅವರಿಗೆ. ಪರವಾಗಿಲ್ಲ, ಪಾಸ್ಟ್ ನನಗೆ ಬೇಡ, ಯಾಕಂದ್ರೆ ನಾನು ಸಹ ಪಾಸ್ಟಲ್ಲಿ ಹೇಗಿರ್ತದೆ ನನಗೆ ಗೊತ್ತುಂಟು, ನನಗೆ ಇನ್ನು ನನ್ನ ಲೈಫ್ ಸಹ ಚೆನ್ನಾಗಿರಬೇಕು. ಸೊ ಹಾಗಾಗಿ ನಾನು 1 ವರ್ಷ ನಿಮ್ಮನ್ನು ಅಬ್ಸರ್ವ್ ಮಾಡಿ ಇವಾಗ ಕೇಳಿದೆ, ಏನೋ ಥ್ಯಾಂಕ್ ಗಾಡ್ ನೀವು ರಿಪ್ಲೈ ಮಾಡಿದಿರಿ, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿ. ನಾನು ಅವಾಗ ಹೇಳಿ, ನೀವು ಮಾತಾಡೋದಾದ್ರೆ ಮನೆಯವ್ರ ಹತ್ರ ಮಾತಾಡಿ, ಹಾಗೆ ಸಹ ಬೇಕಿದ್ರೆ. ಅದಕ್ಕಿಂತ ಮುಂಚೆ ನನಗೆ ನನ್ನ ವಿಷಯ ಎಲ್ಲ ಹೇಳಿಬಿಡ್ತೇನೆ ಅಂತ. ನಾನು ಏನು ಪ್ರಾಬ್ಲಮ್ ಆಗಿದೆ ನನ್ನ ಲೈಫಲ್ಲೆಲ್ಲ ಕೆಲವು ಪ್ರಾಬ್ಲಮ್ ಇತ್ತು, ಸೊ ಅದನ್ನೆಲ್ಲ ಹೇಳಿಬಿಟ್ಟೆ. ಆಮೇಲೆ ಅವರು ತಮ್ಮ ನಂಬರ್ ಕೇಳಿದರು, ಮನೇಲಿ ಮಾತಾಡಿ. ನಂಬರ್ ಕೊಡೋದಿಲ್ಲ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅವ್ನು ಸಿಗ್ತಾನೆ, ಅಲ್ಲಿಂದ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ ಕೊಟ್ಟರೆ ನೀವು ಮತ್ತೆ ಮಾತಾಡಿ ಅಂತ ಹೇಳಿದೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ನ ನಂಬರ್ ತೊಗೊಂಡು ಮತ್ತೆ ಮೀಟ್ ಆದಮೇಲೆ ಇವನು ಮಾತುಕತೆ ನನ್ನ ಹತ್ರ ಕೇಳ್ದ. ಓಕೆ ನಿಮಗೆಲ್ಲ ಇಷ್ಟ ಆದರೆ ನನಗೆ ಸಹ ಓಕೆ ಪರವಾಗಿಲ್ಲ, ನಾನು ಸಹ ಮಾತಾಡಿದ್ದೇನೆ, ಹೇಳಿದೆ ವಿಷಯ ಎಲ್ಲ ಹೇಳಿದೆ. ನಿಮ್ಗೆ ಕೇಳಿದ ನೀನೆಲ್ಲ ಹೇಳಿದ್ಯಾ? ಹೇಳಿದ್ದೇನೆ. ಇವನು ಸಹ ಕೇಳಿದ, ಅವಳು ಹೇಳಿದಾಳಲ್ಲ ವಿಷಯ, ಎಲ್ಲ ಹೇಳಿದೆ, ಅದು ನನಗೆ ಬೇಡ ಪಾಸ್ಟ್ ಎಲ್ಲ, ಸೊ ನಾನು ಮಾತಾಡ್ತೇನೆ ಮನೆಯಲ್ಲಿ ಅಂತ. ನಾವು ಹೇಳಿದ್ದು ನೀವು ಮನೆಯಲ್ಲೆಲ್ಲ ಹೇಳಬೇಕು ಫಸ್ಟಿಗೆ ಅಂತ. ಟೈಮ್ ಬಂದಾಗ ನಾನು ಹೇಳ್ತೇನೆ, ನನಗೆ ಈಗ ಪ್ರೆಸೆಂಟ್ ಒಂದು ಮಾತುಕತೆ ಆಗಲಿ ಆಚೆ ಈಚೆದು, ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳಿ. ಹೀಗೆ ಮದುವೆ ಕ್ಷಣ ಕೂಡಿ ಬಂದ ಸಂಭ್ರಮದಲ್ಲಿ ಕಳೆದೋಗಿದ್ದ ಈಕೆಗೆ ಈಗ ಆಕಾಶವೇ ಕಳಚಿ ಬಿದ್ದಂಥ ಸ್ಥಿತಿ. ಹೌದು, ಮದುವೆಯಾಗಬೇಕಿದ್ದ ಸುದೀಪ್ ಜೊತೆ ಜಾಲಿಯಾಗಿ ತಿರುಗಾಟ ಮಾಡಿ ಕೊನೆಗೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಮದುವೆ ಕೂಡ ಆದ ಮೇಲೆ ಉಡುಪಿಯ ಕಾರ್ಕಳದಲ್ಲಿರುವ ಸೌಮ್ಯ ಮನೆಯಲ್ಲಿ ಸುದೀಪ್ ಜೊತೆ ಕೆಲಕಾಲ ಸಮಯ ಕಳೆದಿದ್ರು. ಆಮೇಲೆ ತನ್ನ ಮನೆಗೆ ಹೋಗಿದ್ದೇ ತಡ ಸುದೀಪ್ ಮೊಬೈಲ್ ಸ್ವಿಚ್ ಆಫ್. ತನ್ನ ಗಂಡನಿಗೆ ಏನಾಯಿತು ಅಂತ ಯೋಚನೆಯಲ್ಲಿದ್ದ ಸೌಮ್ಯಳಿಗೆ ಒಂದು ದಿನ ಕಾರ್ಕಳದಲ್ಲಿ ತಾಯಿ ಜೊತೆ ಕಾರಲ್ಲಿ ಹೋಗ್ತಾ ಇರೋದು ಕಂಡು ಪ್ರಶ್ನೆ ಮಾಡಿದ್ದಾಳೆ. ಈ ವೇಳೆ ಅತ್ತೆ ಜೊತೆ ಮಾತುಕತೆಯಾಗಿದೆ. ಸೊಸೆಗೆ ನಿನಗೆ ಬೇರೆ ಯಾರೂ ಸಿಕ್ಕಿಲ್ವಾ, 4 ದಿನದಲ್ಲಿ ನೋಡ್ಕೋತೇನೆ ಎಂದು ಎಚ್ಚರಿಕೆ ಕೂಡ ನೀಡಿದ್ರು. ಇದಾದ ಬಳಿಕ ಸುದೀಪ್ ಪತ್ನಿ ಮನೆಗೆ ಬಂದು ಮರುದಿನ ಹೊಟ್ಟೆ ನೋವು ಎಂದು ಆಸ್ಪತ್ರೆಗೆ ದಾಖಲಾಗಿದ್ದ. ಪತ್ನಿ ಸೌಮ್ಯ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಗೊತ್ತಾಗಿದ್ದು ಆತ ವಿಷ ಸೇವನೆ ಮಾಡಿದ್ದಾನೆ ಅಂತ. ಕೂಡಲೇ ಸುದೀಪ್ ತಂದೆ ಮಗನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಎನಪೋಯ ಆಸ್ಪತ್ರೆಗೆ ದಾಖಲಿಸಿದ ಬಳಿಕ ಆತ ಸಾವನ್ನಪ್ಪಿದ್ದಾನೆ. ಹೀಗೆ ವಿಷ ಸೇವಿಸಿ 4 ದಿನದ ನಂತರ ಆತ ಸಾವನ್ನಪ್ಪಿದ್ದಾನೆ. ಸುಸೈಡ್ ಯಾಕೆ ಮಾಡ್ಕೊಂಡು ರೀಸನ್ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ, ಯಾವ ರೀಸನ್ಗೆ ಸುಸೈಡ್ ಮಾಡ್ಕೊಂಡ್ರು ಅಂತ. ನಮಗೆ ಇಲ್ಲಂದರೆ ಅವರ ಮನೆಗೆ ಹೋಗಿದ್ರು, ಅಂದರೆ ನಾವು ಇಲ್ಲೇ ಇದ್ದದ್ದು, ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಮದುವೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ. ಅವ್ರು ಬಂದು ಮಾತಾಡಿ ರಿಜಿಸ್ಟರ್ ಎಲ್ಲ ಆಗಿದೆ. ಇಲ್ಲಿರುವಾಗ ಸಹ ಅಷ್ಟೇ ನಮ್ಮ ಹತ್ರ ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯಿತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರೆ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು. ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತು ಮಿಡ್ನೈಟ್ ಸೆಕೆಂಡ್ ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಎನಪೋಯ್ ಅಥವಾ ಆದರ್ಶಿಗೆ ಶಿಫ್ಟ್ ಮಾಡಿ ಅಂತ ಹೇಳಿದರು. ನಾನು ಆ ಟೈಮಲ್ಲಿ ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿದ್ದೇನೆ, ಅಂದರೆ ಇವರ ಹತ್ರ ಸಹ ಮಾಡಿಸಿದ್ದೇನೆ ಕಾಲ್ ಮಾಡಿ ಹೀಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಅಂತ.
ಅವರವಾಗ ಹೇಳಿದರು ನಮಗೆ ನೀವು ಇಷ್ಟ ಇರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ನೀನು ಬರೆದು ಕೊಡಬೇಕಾಗ್ತದೆ, ಅವನನ್ನು ಬಿಡ್ತೇನೆ ಅಂತ ಹೇಳಿ. ನೀನು ಹಾಗೆ ಬರೆದು ಕೊಟ್ಟರೆ ನಾವು ಅವನು ಕರ್ಕೊಂಡು ಹೋಗ್ತೇವೆ, ಫಸ್ಟ್ ನೀನು ಬರೆದು ಕೊಡಬೇಕು ಈ ಟೈಮಲ್ಲಿ ಅಂತ ಹೇಳಿ. ಹಾಂ, ಹಾಸ್ಪಿಟಲ್ ಕಾಲ್ ಮಾಡುವಾಗ ಹೇಳಿ. ನಾನು ಹೇಳಿ ಈ ಟೈಮಲ್ಲಿ ನಾನು ಅದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ನಮ್ಮ ಮದುವೆಯಾಗಿ ನಮ್ಮೊಟ್ಟಿಗಿದ್ದದ್ದು ಅವರು ಇಷ್ಟು ದಿವಸ. ನನಗೆ ಹತ್ತಿರ ಆಗೋದು ಏನಪ್ಪೋಯ್ ಹತ್ತಿರ ಆಗೋದಿಲ್ಲ, ಇಲ್ಲಿ ಆದರ್ಶ ಹತ್ತಿರ ಆಗ್ತದೆ, ನಾನು ಶಿಫ್ಟ್ ಮಾಡ್ತೇನೆ ಅಲ್ಲಿಗೆ ಅಂತ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಸಹ ಕೇಳಿದೆ, ಎಂತ ಡ್ರಿಂಕ್ಸ್ ಎಲ್ಲ ಮಾಡ್ತಾರಾ, ಇಲ್ಲ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಅಂತ. ಇಲ್ಲ, ಡ್ರಿಂಕ್ಸಲ್ಲಿ ಇಲ್ಲ, ನನಗೆ ಗೊತ್ತಿರುವಾಗ ಅವ್ರು ಡ್ರಿಂಕ್ಸ್ ಮಾಡೋದು ಗೊತ್ತಿಲ್ಲ, ಮುಂಚೆ ಎಲ್ಲ ಎಂತ ಅಂತ ಅದು ಸಹ ನಂಗೆ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು ಮನೆಯಲ್ಲಿ, ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ, 2 days ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಈಗ ಮಗನ ಸಾವಿಗೆ ಸೊಸೆಯ ಪ್ರಚೋದನೆ ಕಾರಣ ಅಂತ ಮಾವ ದೂರು ದಾಖಲಿಸಿದ್ದಾರೆ. ಇತ್ತ ನಾನೇನು ತಪ್ಪು ಮಾಡಿಲ್ಲ, ಜೊತೆಯಲ್ಲಿರುವಾಗ ಖುಷಿಯಲ್ಲೇ ಇದ್ವಿ. ಆತ ತಂದೆ ಮನೆಗೆ ಹೋದ ಬಳಿಕ ವಿಷ ಸೇವನೆ ಮಾಡಿರೋದು ನನ್ನ ಅನುಮಾನ. ಮಾವನನ್ನ ನನ್ನ ಗಂಡ ದೂರ ಇಟ್ಟಿದ್ರು. ಅತ್ತೆಗೆ ಮಗನ ಪ್ರೀತಿ ಇಷ್ಟವಿರಲಿಲ್ಲ, ಹೀಗಾಗಿ ಆಗಾಗ ಮನಸ್ತಾಪ ಜಗಳ ಬಗ್ಗೆ ನನ್ನ ಬಳಿ ಹೇಳ್ಕೊಂಡಿದ್ರು. ಸಾಲದ ಚಿಂತೆಯೂ ಇತ್ತು. ಒಂದು ವೇಳೆ ನಾನು ಕಾರಣ ಆದರೆ ನಾನ್ಯಾಕೆ ಗಂಡನನ್ನ 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೆ. ಮಾವ ನನ್ನ ಗಮನಕ್ಕೆ ತರದೆ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ ನಂತರ ಸಾವಾಗಿದೆ. ಈ ಬಗ್ಗೆ ತನಿಖೆಯಾಗಲಿ ಎಂದು ಒತ್ತಾಯಿಸಿ ದೂರನ್ನು ನೀಡಲು ಮುಂದಾಗಿದ್ದಾರೆ ಮೃತರ ಪತ್ನಿ ಸೌಮ್ಯಾ ಶೆಟ್ಟಿ. ಮನೇಲಿ ಸ್ವಲ್ಪ ಕಿರಿಕಿರಿ ಆಗ್ತಾ ಉಂಟು ಹಾಗೆ, ಮತ್ತು ಅವ್ರು ಸ್ವಲ್ಪ ಸಾಲದೆಲ್ಲ ಪ್ರಾಬ್ಲಮ್ ಇತ್ತು, ಅವ್ರದ್ದೆಲ್ಲ ಟಾರ್ಚರ್. ಅಂದರೆ ಅವರ ಅಪ್ಪನಿಗೆ ಅವ್ರು ಆಗ್ತಿಲ್ಲ, ಅವರ ಅಪ್ಪ ನನ್ನ ನಂಬರ್ ಕೊಡೋದು ಸಾಲದವರಿಗೆ. ಅವರು ನನಗೆ ಕಾಲ್ ಮಾಡಿದ್ದಾರೆ, 2-3 ಜನ ನನಗೆ ಕಾಲ್ ಮಾಡಿದ್ದಾರೆ, ಹೀಗೆ ಸಾಲ ಮಾಡಿದ್ದಾನೆ ಅವನು ಹಾಗೆ ಹೀಗೆ. ನಂಬರ್ ಯಾರು ಕೊಟ್ಟರು ಹೇಳಿದರೆ ಅಪ್ಪ ಕೊಟ್ಟದಂತ ಹೇಳಿದ್ದಾರೆ. ಅದೆಲ್ಲ ಇವರ ಹತ್ರ ಹೇಳಿದೆ ನಾನು ಅವಾಗ, ನನ್ನ ನಂಬರ್ ಯಾಕೆ ಕೊಡ್ತೀರಿ ಅಂತ. ರಿಯಲ್ ಎಸ್ಟೇಟ್ ಅಂತ ಹೇಳ್ತಿದ್ರು, ಬ್ಯಾಂಗ್ಳೂರಲ್ಲಿ ರಿಯಲ್ ಎಸ್ಟೇಟ್ ಅಂತ. ಇಲ್ಲಿ ಸಹ ಒಂದು ವೇಳೆ ಅದನ್ನೇ ಮಾಡ್ತಿದ್ದು, ಇವಾಗ ಹೋಗುವಾಗ ಕರ್ಕೊಂಡೆಲ್ಲ ಹೋಗ್ತಿದ್ರು, ಜಾಗದಲ್ಲಿ ನೋಡೋದು ಅದೇ ಮಾಡ್ತಿದ್ರು, ಬೇರೆ ಬಿಸ್ನೆಸ್ ಹೀಗೆ ಎಂತ ಸಹ ಇರಲಿಲ್ಲ. ಸಾಲ ಒಂದು ಮಾಡ್ಕೊಂಡಿದ್ದೆ, ಅದು ಫಸ್ಟಿಗೆ ಹೇಳಿಲ್ಲ ನಮಗೆ ಸಹ. ಆಮೇಲೆ ನಮಗೆ ಕಾಲೆಲ್ಲ ಬರುವಾಗ ನಾವು ಕೇಳಿದ್ವಿ ಅವ್ರ, ಯಾಕೆ ನಿಮ್ಮ ಅಪ್ಪ ನಮ್ಮ ನಂಬರೆಲ್ಲ ಕೊಡ್ತಾರೆ ಅಂತ. ಆವಾಗ ಹೇಳಿದ್ರು ಅಪ್ಪನಿಗೆ ಗೊತ್ತು ನನಗೆ ಆಗೋದಿಲ್ಲ. ಮತ್ತು ಅವ್ರು ಇಲ್ಲಿಂದ ಹೋದರೆ ಸಹ ಇವಾಗ ನಾನು ಮೊನ್ನೆ 4 ದಿವಸ ಇಲ್ಲಿ ನಂದೊಂದು ಫ್ಯಾಮಿಲಿಯಲ್ಲಿ ಡೆತ್ ಆಗಿತ್ತು. ಸೊ ನಾವು ಇರಲಿಲ್ಲ 4 ದಿವಸ. ಆವಾಗ ಸಹ ಅವರು ಅವರ ಮನೆಗೆ ಹೋಗಲಿಲ್ಲ, ಅದು ಬೆಳ್ತಂಗಡಲ್ಲಿ ಅತ್ತೆ ಮನೆ, ಅಲ್ಲೇ ಹೋಗೋದು. ಅಂದರೆ ಮನೆಗೆ ಹೋದರೆ ಕಿರಿಕಿರಿ ಮಾಡ್ತಾರೆ. ಹೋಗ್ತಿರ್ಲಿಲ್ಲ. ಜಸ್ಟ್ ಏನಾದಿದ್ರೆ ಹೋಗಿರಪ್ಪ ಬರೋದು, ಅಲ್ಲಿ ಹಾಲ್ಟ್ ಎಲ್ಲ ಇದೆಲ್ಲ ಮುಂಚೆನೂ ಸಹ ಹಾಗೆ ಅಂತೆ, ನನ್ನ ಹತ್ರ ಹಾಗೆ ಹೇಳಿ. ಒಟ್ಟಾರೆ ಯುವತಿಯ ಹಿಂದೆ ಬಿದ್ದು ಒಲಿಸಿ ಮದುವೆಯಾಗಿದ್ದ ಉದ್ಯಮಿಯ ಜೀವನ ದುರಂತ ಅಂತ್ಯ ಕಂಡಿದೆ. ಸದ್ಯ ಈ ವಿಚಾರವಾಗಿ ಇಷ್ಟಕ್ಕೆ ವಿರೋಧವಾದ ಮದುವೆಯಾದ ಹಿನ್ನೆಲೆಯಲ್ಲಿ ಪತ್ನಿಯ ಮೇಲೆ ಪೋಷಕರಿಗೆ ಹಠವು ಅಥವಾ ಸಂಚು, ಈ ಯಕ್ಷ ಪ್ರಶ್ನೆಗೆ ಪೊಲೀಸರು ಪ್ರಭಾವಕ್ಕೆ ಒಳಗಾಗದೆ ಸರಿಯಾದ ರೀತಿಯಲ್ಲೇ ತನಿಖೆ ನಡೆಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.